ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಬಹಳ ಅಂದರೆ ಡಿಫಿಕಲ್ಟ್ ಚಾಪ್ಟರ್ ಅಂತ ಅಂದುಕೊಂಡಿರುವಂತಹ ಪಾಠದಿಂದ ಒಂದು ಇಂಪಾರ್ಟೆಂಟ್ ಕ್ವಶನ್ಸನ್ನು ತೆಗೆದುಕೊಂಡು ಬಂದಿದ್ದೇನೆ. 99% ಈ ಒಂದು ಪ್ರಶ್ನೆ ನಿಮ್ಮ ಒಂದು ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಇರುತ್ತೆ. ಎನಿಹೌ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಲೆಟ್ ಮಿ ಸ್ಟಾರ್ಟ್. ಬೇರೆ ಎಲ್ಲ ಪಾಠಗಳ ಲಿಂಕ್ಸ್ಗಳನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೇನೆ. ಚಾಪ್ಟರ್ 1ಇಂದ ಹಿಡಿದು ಚಾಪ್ಟರ್ 8ವರೆಗೂ ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಗೆ ಬೇಕಲ್ವಾ, ಎಲ್ಲದೂ ಕೂಡ ಲಿಂಕ್ಸನ್ನು ಕೊಟ್ಟಿರ್ತೇನೆ. ಜೊತೆಗೆ ನಿಮಗೆ ಗ್ರಾಮರಿನ ಲಿಂಕ್ಸ್ ಕೂಡ ಕೊಟ್ಟಿರ್ತೇನೆ. ಬನ್ನಿ ಈಗ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್ ಪಾಠದಲ್ಲಿ ಇರುವಂಥ ಇಂಪಾರ್ಟೆಂಟ್ ಕ್ವಶನ್ಸನ್ನು ನೋಡೋಣ. ಬೈ ಪೂರ್ಣಚಂದ್ರ ತೇಜಸ್ವಿ. ಆಯಿತಾ, ಬನ್ನಿ ಸರ್. ಚಂದ್ರ ಅಂತ ಆಗಿದೆ, ಕ್ಷಮಿಸಬೇಕು. ಪೂರ್ಣಚಂದ್ರ ತೇಜಸ್ವಿ. ಒಂದು ಕತೆ ಬರುತ್ತೆ ಇದರಲ್ಲಿ. ಟೋಟಲ್ 6 ಸ್ಟೋರೀಸ್ ಆರ್ ದೇರ್. ಆಯಿತಾ, ಇನ್ ದಿಸ್ ಚಾಪ್ಟರ್. ಹೌ ಡಿಡ್ ಮಾರಾ ಲೂಸ್ ಹಿಸ್ ಟೀತ್ ಓನ್ಲಿ ಆನ್ ದ ರೈಟ್ ಸೈಡ್ ಆಫ್ ಹಿಸ್ ಮೌತ್. ಯಾವ ಕಾರಣಗಳಿಂದಾಗಿ ಮಾರಾ, ನೋಡಿ, ಹೌ ಡಿಡ್ ಮಾರಾ ಲೂಸ್ ಹಿಸ್ ಟೀತ್ ಓನ್ಲಿ ಆನ್ ದಿ ರೈಟ್ ಸೈಡ್ ಆಫ್ ಹಿಸ್ ಮೌತ್ ಅಂದರೂ ಒಂದೇ ಕ್ವಶನ್ ಕೇಳಿದರು. ಇದೇ ಆನ್ಸರನ್ನು ಬರೀರಿ. ಇನ್ನೊಂದು ಪ್ರಶ್ನೆ, ವಾಟ್ ವಾಸ್ ದ ಸ್ಟೋರಿ ನರೇಟೆಡ್ ಬೈ ಮಾರಾ ಟು ಪೂರ್ಣಚಂದ್ರ ತೇಜಸ್ವಿ. ಅರ್ಥ ಆಯ್ತಲ್ವಾ? ಅಬೌಟ್ ಹಿಸ್ ರೈಟ್ ಸೈಡ್ ಟೀತ್. ರೈಟ್ ಸೈಡ್ ಟೀತು ಅವನಿಗೆ ಏನಂತೀರ ತಾವುಗಳು, ರೈಟ್ ಸೈಡ್ ಟೀತ್ ಹಲ್ಲುಗಳೇ ಇರಲ್ಲ, ಒಂದು ಕಡೆದು ಪೂರ್ತಿ ಇರಲ್ಲ. ಹಾಗಾಗಿ ಬಲಭಾಗದ, ಆಯಿತಾ, ಹಾಗಾಗಿ ಅವನು ಏನಂತ ಕಥೆಯನ್ನು ಹೇಳುತ್ತಾನೆ, ಯಾವ ರೀತಿಯಾಗಿ ಅಂತ ಹೇಳಿದರೆ ಈ ರೀತಿಯಾಗಿ ತಾವುಗಳು ಎಕ್ಸಾಮಲ್ಲಿ ಬರೀಬೇಕು. 100% ಈ ಒಂದು ಪ್ರಶ್ನೆ ಬರುವ ಚಾನ್ಸಸ್ ಇದೆ. ದಯವಿಟ್ಟು ವಿದ್ಯಾರ್ಥಿಗಳೇ, ಈಚ್ ಚಾಪ್ಟರ್ ಮೇಲೆ ನಾನು ಪ್ರತಿಯೊಂದು ಪಾಠದ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಿಮಗೆ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ. ಯುಟಿಲೈಸ್ ಮಾಡಿಕೊಳ್ಳಿ, ಇದನ್ನೇ ಬರೆದು ಪ್ರಾಕ್ಟೀಸ್ ಮಾಡಿ. ಬನ್ನಿ ಈಗ ನೋಡಿ ಎಷ್ಟು ನೀಟಾಗಿ ಬರೀರಿ ಎಕ್ಸಾಮಲ್ಲಿ. ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್ ರಿಟನ್ ಬೈ KP ಪೂರ್ಣಚಂದ್ರ ತೇಜಸ್ವಿ ಅಂತ, ಕುಪ್ಪಳ್ಳಿ ಪುಟ್ಟಪ್ಪ ಅಂತ. ನೋಡಿ, ಡೀಲ್ಸ್ ವಿತ್ ದಿ ಸ್ಟೋರಿ ಆಫ್ ಆ್ಯನ್. ಇದು ಎದ್ರ ಬಗ್ಗೆ ಹೇಳುತ್ತೆ ನಮಗೆ? ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್ ಅಂದರೆ ಎದ್ರ ಬಗ್ಗೆ ಪಾಠ ಸುತ್ತಾಡುತ್ತೆ ಅರೌಂಡ್ ಅಂತ ಹೇಳಿದರೆ, ನೋಡಿ, ಸ್ಟೋರಿ ವಿತ್ ಇದೆ ಎ ಸ್ಟೋರಿ ಆಫ್ ಅನ್ಯೂಸುವಲ್ ಮೆಡಿಸಿನಲ್ ಕ್ರೀಪರ್. ದೇರ್ ವರ್ ಮೆನಿ ಮಿಸ್ಟೀರಿಯಸ್ ಆರ್ ಬಿಜಾರೆ ಆರ್ ಅನ್ಬಿಲೀವಬಲ್ ಸ್ಟೋರೀಸ್. ನಿಮಗೆ ಡಿಫಿಕಲ್ಟ್ ಆಗುತ್ತೆ ಅಂತ 3 ವರ್ಡ್ ಹಾಕಿದ್ದೀನಿ. ನಿಮಗೆ ಯಾವ್ದು ಈಸಿ ಆಗುತ್ತೋ ಅದನ್ನು ಯುಟಿಲೈಸ್ ಮಾಡಿಕೊಳ್ಳಿ. ಮಿಸ್ಟೀರಿಯಸ್ ಅಂತನಾದರೂ ಬರೀರಿ, ಅಥವಾ ಬಿಜಾರೆ ಅಂತ ಬರೀರಿ, ಅಥವಾ ಅನ್ಬಿಲೀವಬಲ್ ಅಂತನಾದರೂ ಬರಿಬೋದು. ಆಯಿತಾ? ದೇರ್ ವರ್ ಮೆನಿ ಅನ್ಬಿಲೀವಬಲ್ ಸ್ಟೋರೀಸ್ ಟೋಲ್ಡ್ ಬೈ, ಅಥವಾ ಮಿಸ್ಟೀರಿಯಸ್ ಸ್ಟೋರೀಸ್ ಟೋಲ್ಡ್ ಬೈ ಮಾರಾ ಅಬೌಟ್ ದಿಸ್ ಕ್ರೀಪರ್. ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್ ಅಂತ ಇದೆ ಅಲ್ವಾ, ಇದರ ಬಗ್ಗೆ ನಮ್ಮ ಮಾರಾ ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಬಹಳ ಕಥೆಗಳನ್ನು ಹೇಳಿದ್ದಾನೆ. ಮಾರಾ ಡಿಡ್ ನಾಟ್, ನೋಡಿ, ಮಾರಾ ಡಿಡ್ ನಾಟ್ ಹ್ಯಾವ್ ಎನಿ ಟೀತ್ ಆನ್ ದಿ ರೈಟ್ ಸೈಡ್ ಆಫ್ ಹಿಸ್ ಮೌತ್. ಮಾರನಿಗೆ ರೈಟ್ ಸೈಡು ಹಲ್ಲುಗಳೇ ಇರಲ್ಲ. ಹಿ ಹ್ಯಾಡ್ ಟು ಚೂ ಎವ್ರಿಥಿಂಗ್ ಆನ್ ದಿ ಲೆಫ್ಟ್ ಸೈಡ್. ರೈಟ್ ಸೈಡ್ ಇಲ್ಲ ಅಂದಮೇಲೆ ಲೆಫ್ಟ್ ಸೈಡ್ ಅವ್ನು ತಿನ್ನಲೇಬೇಕಲ್ವಾ. ಹಿ ಹ್ಯಾಡ್ ಟು ಚೂ ಎವ್ರಿಥಿಂಗ್ ಆನ್ ದಿ ಲೆಫ್ಟ್ ಸೈಡ್. ಹಿ ವಾಸ್ ಏಜ್ಡ್, ಅವನಿಗೆ ವಯಸ್ಸಾಗಿತ್ತು. ಆ್ಯಂಡ್ ಪರ್ ಹ್ಯಾಪ್ಸ್ ದ ಹ್ಯಾಡ್ ಫಾಲನ್ ಆಫ್ ನ್ಯಾಚುರಲಿ. ಅದು ನ್ಯಾಚುರಲ್ ಆಗಿ ಏಜ್ ಆದಮೇಲೆ ಒಂದೊಂದೇ ಉದುರುತ್ತಲ್ವ, ಆ ರೀತಿಯಾಗಿ ಉದುರಿರಬಹುದು ನ್ಯಾಚುರಲಿ. ಬಟ್ ದ ಆಥರ್ ವಾಸ್ ಕ್ಯೂರಿಯಸ್. ಆದರೆ ನಮ್ಮ ಆಥರು ಪೂರ್ಣಚಂದ್ರ ತೇಜಸ್ವಿ ಬಹಳ ಕ್ಯೂರಿಯಸ್ ಆಗಿರ್ತಾರೆ, ಕಾತುರ. ಏನು ಅಂದರೆ ತಿಳ್ಕೋಬೇಕು, ಮಾರನಿಗೆ ಯಾಕೆ ಒಂದೇ ಒಂದು ಕಡೆ ಯಾಕೆ ಹಲ್ಲಿಲ್ಲ, ಎರಡೂ ಕಡೆ ಬೀಳಬೇಕಿತ್ತಲ್ಲ ಸ್ವಲ್ಪನಾದರೂ ಅಂತ. ಹಾಗಾಗಿ ಏನು ಮಾಡ್ತಾರೆ ಅಂದರೆ, ಒನ್ ಡೇ ಮಾರಾ, ಓಕೆ, ವೆನ್ ಹಿ ವಾಸ್ ವಿತ್ ಪೂರ್ಣಚಂದ್ರ ತೇಜಸ್ವಿ, ಹಿ ರೇಸ್ಡ್ ಎ ಕ್ವಶನ್. ಓ ಮಾರಾ, ಕುಡ್ ಯು ಪ್ಲೀಸ್ ಟೆಲ್ ಮೀ ಓನ್ಲಿ ವೈ ರೈಟ್ ಸೈಡ್ ಆಫ್ ದ ಟೀತ್ ಆರ್ ಮಿಸ್ಸಿಂಗ್ ಅಂತ. ಯಾಕಪ್ಪ ನಿನ್ನ ಕೇವಲ ಒಂದೇ ಒಂದು ಸೈಡು ಹಲ್ಲುಗಳು ಮಿಸ್ ಆಗಿದ್ದಾವೆ, ಸ್ವಲ್ಪ ಹೇಳು ಅಂತ. ಅದಕ್ಕೆ ಮಾರಾ ಟೋಲ್ಡ್ ಆ್ಯನ್ ಇಂಟ್ರೆಸ್ಟಿಂಗ್ ಸ್ಟೋರಿ. ಅದಕ್ಕೆ ಮಾರಾ ಏನು ಮಾಡ್ತಾನೆ ಅಂದರೆ ಒಂದು ಕಥೆಯನ್ನು ಹೇಳುತ್ತಾನೆ. ಆ ಕಥೆ ಏನಾಗಿರುತ್ತೆ ಅಂದರೆ ಇದೆ. ಈಗ 2 ಲೈನ್ ಬಿಟ್ಟು ನೋಡಿ, ಯಾರೆಲ್ಲ ಬಹಳ ವೀಕ್ ಇದ್ದೀರೋ ತಾವುಗಳು ಮೇಲ್ಗಡೆದು ಏನೂ ಬರೆಯೋ ಅವಶ್ಯಕತೆ ಇರಲ್ಲ, 2 ಲೈನ್ ಬರೀರಿ ಸಾಕು. ನಂತರದಲ್ಲಿ ತಾವುಗಳು ಇದನ್ನು ಬರೆಯಬಹುದಾಗಿದೆ. 3 ಮಾರ್ಕ್ಸಿಗೆ ಕೇಳಿದರೆ ಇಲ್ಲಿಂದನೇ ಡೈರೆಕ್ಟಾಗಿ ಬರೆದ್ರೆ ಆಯಿತು. 4 ಮಾರ್ಕ್ಸಿಗೆ ಕೇಳಿದರೆ ಇಷ್ಟ ತನಕ ಹೇಳಿದ್ನಲ್ವ, ಅದು ಕೂಡ ಮಿಕ್ಸ್ ಮಾಡಿ ಬರಿಬೇಕಾಗತ್ತೆ. ನೋಡಿ ಎಷ್ಟು ಈಸಿ ಇದೆ. ಒನ್ಸ್ ಹಿ ಹ್ಯಾಡ್ ಲೇಡ್ ಎ ಟ್ರ್ಯಾಪ್ ಇನ್ ದಿ ಫಾರೆಸ್ಟ್ ಟು ಕ್ಯಾಚ್ ರ್ಯಾಬಿಟ್ಸ್. ಒಂದು ದಿನ ಮಾರಾ ಏನು ಮಾಡಿರ್ತಾನೆ, ಲೇಡ್ ಎ ಟ್ರ್ಯಾಪ್ ಅಂತ ಹೇಳಿದರೆ ಬಲೆಯನ್ನು ಬೀಸಿ ಅಥವಾ ಹಾಕಿ ಕಾಡಿನಲ್ಲಿ ಬಂದಿರುತ್ತಾನೆ. ಏನಕ್ಕೆ? ಟು ಕ್ಯಾಚ್ ರ್ಯಾಬಿಟ್ಸ್, ಮೊಲಗಳನ್ನು ಹಿಡಿಯಲಿಕ್ಕೆ. ಹಿ ವಾಸ್ ವರೀಡ್ ದಟ್, ಅವನಿಗೆ ಚಿಂತೆ ಇರುತ್ತೆ ರಾತ್ರಿ ಎಲ್ಲ. ಏನು ಅಂದರೆ ಸಂಬಡಿ ಎಲ್ಸ್ ಮೇ ಗೆಟ್ ದೇರ್ ಬಿಫೋರ್ ಹಿಮ್ ಇನ್ ದಿ ಮಾರ್ನಿಂಗ್. ರಾತ್ರಿ ಹಾಕಿ ಬಂದಿರ್ತಾನಲ್ವ, ಹಾಗಾಗಿ ರಾತ್ರಿಯೆಲ್ಲ ಅದೇ ಯೋಚನೆ. ಏನು ಅಂದರೆ ಯಾರಾದರೂ ನನಗಿಂತ ಮುಂಚೆ ಹೋಗ್ಬಿಟ್ಟು ಆಯಿತಾ
ಟ್ರ್ಯಾಪ್ ಆಗಿರುವಂತಹ ಸಿಕ್ಕಾಕೊಂಡಿರುವಂತಹ ಮೊಲಗಳನ್ನು ಹಿಡ್ಕೊಂಡು ಹೋಗ್ಬಿಡ್ತಾರೇನೋ ನನ್ನ ಬೇಟೆ ಅಂತ ಹೇಳಿ ಮಾರ ಏನು ಮಾಡ್ತಾನೆ, ಬಿಫೋರ್ ಹಿಮ್ ಇನ್ ದಿ ಮಾರ್ನಿಂಗ್ ಆ್ಯಂಡ್ ಟೇಕ್ ಅವೇ ಹಿಸ್ ಕ್ಯಾಚ್ ಸೊ ಹಿ ವೆಂಟ್ ಇನ್ ಟು ದಿ ಫಾರೆಸ್ಟ್. ಹಾಗಾಗಿ ಅರ್ಲಿ ಮಾರ್ನಿಂಗ್ ಏನು ಮಾಡ್ತಾನೆ ಅಂದರೆ, ಡೇ ಬ್ರೇಕ್ ನಿಮ್ಮ ನೆನಪಿರಲ್ಲ ಅಂದರೆ ಅರ್ಲಿ ಮಾರ್ನಿಂಗ್ ಅಂತ ಬರೀರಿ, ಆ್ಯಕ್ಚುಲಿ ಡೇ ಬ್ರೇಕ್ ಅಂತ ಬರೀಬೇಕು ಆಯಿತಾ. ಹಿ ವೆಂಟ್ ಟು ದಿ ಇನ್ ಟು ದಿ ಫಾರೆಸ್ಟ್ ಬಿಫೋರ್ ಡೇ ಬ್ರೇಕ್. ನೋಡಿ, ದ ಟ್ರ್ಯಾಪ್ ವಾಸ್ ಎಂಪ್ಟಿ, ನೋ ರ್ಯಾಬಿಟ್ ಹ್ಯಾಡ್ ವಾಕ್ಡ್ ಇನ್ ಟು ಇಟ್. ಯಾವ ಮೊಲಗಳು ಕೂಡ ಅವನ ಬಲೆಯಲ್ಲಿ ಹೋಗಿರುವುದಿಲ್ಲ, ಹೆಜ್ಜೆ ಗುರುತು ಕೂಡ ಇರುವುದಿಲ್ಲ. ಸಿನ್ಸ್, ಹಾಗಾಗಿ ಅರ್ಲಿ ಮಾರ್ನಿಂಗ್ ಹೋಗಿರ್ತಾನಲ್ವ, ಏನು ಮುಖ ತೊಳೆದಿರಲ್ಲ, ಹಲ್ಲುಜ್ಜಿರಲ್ಲ. ಹಾಗಾಗಿ ಏನು ಮಾಡ್ತಾನೆ ಅಂದರೆ, ಸಿನ್ಸ್ ದೇರ್ ವಾಸ್ ಎ ಸ್ಟ್ರೀಮ್, ಅಲ್ಲಿ ಒಂದು ಝರಿ ಹರಿತಾ ಇರುತ್ತೆ. ಝರಿ ಅಂದರೆ ನೀರು ಹೋಗ್ತಾ ಇರುತ್ತೆ. ಫ್ಲೋಯಿಂಗ್ ನಿಯರ್ ಬೈ, ಆಯಿತಾ, ಅಲ್ಲೇ ಪಕ್ಕದಲ್ಲಿಯೇ. ಮಾರ ಅದಕ್ಕೆ ಡಿಸೈಡ್ ಮಾಡ್ತಾನೆ, ಏನು ಇಲ್ಲೇ ಮುಖ ತೊಳೆದು ಹಲ್ಲುಜ್ಜಿ ಬಿಡೋಣ ಕಂಡ್ರೋ ಅಂತ. ಸೊ ಮಾರ ಒಬ್ಬನೇ ಹೋಗಿರ್ತಾನೆ. ಮಾರ ಡಿಸೈಡೆಡ್ ಟು ಬ್ರಷ್ ಹಿಸ್ ಟೀತ್. ಈ ಸ್ಟೋರಿಯನ್ನು ಮಾರ ಪೂರ್ಣಚಂದ್ರ ತೇಜಸ್ವಿಗೆ ಹೇಳುತ್ತಾನೆ. ಕ್ಲಿಯರ್ ಅಲ್ ವ್ಯೂ. ಹಿ ಸೈಡ್, ಸೊ ಐ ಡಿಸೈಡೆಡ್ ಟು ಡಿಸೈಡ್ ಟು ಬ್ರಷ್ ಹಿಸ್ ಟೀತ್ ಆ್ಯಂಡ್ ವಾಶ್ ಹಿಸ್ ಫೇಸ್. ನೀವೇನು ಮಾಡ್ತೀರಾ ಗೊತ್ತಾ, ನೀವು ಎಕ್ಸಾಮಲ್ಲಿ ಸೊ ಐ ಡಿಸೈಡೆಡ್ ಟು ವಾಶ್ ಮೈ ಫೇಸ್, ಟು ಬ್ರಷ್ ಮೈ ಟೀತ್. ಮೈ ಅಂದರೆ ನೀವು ಆಗ್ತೀರಾ, ಥರ್ಡ್ ಪರ್ಸನಲ್ಲಿ ಬರೀಬೇಕು, ಫಸ್ಟ್ ಪರ್ಸನ್ ಆಗುತ್ತೆ ಮೈ, ಐ ಅವೆಲ್ಲ ಯೂಸ್ ಮಾಡಬಾರ್ದು ನಿಮ್ಮ ಉತ್ತರಗಳಲ್ಲಿ. ಹಾಗಾಗಿ ನೋಡಿ, ಹಿಸ್ ಫೇಸ್, ಮಾರ ನೀವು ಮೂರನೇ ವ್ಯಕ್ತಿಯಾಗಿ ಹೇಳ್ತಾ ಇರೋದು. ಮಾರ ಈ ರೀತಿಯಾಗಿ ಪೂರ್ಣಚಂದ್ರ ತೇಜಸ್ವಿಗೆ ಹೇಳಿದ ಅಂತ ನೋಡಿ. ಬಿಫೋರ್ ಟ್ರಕ್ಕಿಂಗ್ ಬ್ಯಾಕ್ ಹೋಮ್, ಮನೆಗೆ ಹಿಂದೆ ಹೋಗೋಕ್ಕಿಂತ ಮುಂಚಿತವಾಗಿ ನಾನು ಫ್ರೆಶ್ ಆಗಿ ಹೋಗ್ಬಿಡೋಣ ಅಂತ ಏನು ಮಾಡ್ತಾನೆ ಮಾರ, ಈ ಸ್ಟಾರ್ಟೆಡ್ ಟು ಬ್ರಷ್ ಈಸ್ ಟೀತ್. ನೋಡಿ, ಹಾಗಾಗಿ ಬ್ರಷ್ ಮಾಡಬೇಕು ಅಂದರೆ ಏನು ಮಾಡ್ತಾನೆ, ಹಿ ಬ್ರೋಕ್ ಎ ಸ್ಮಾಲ್ ಸ್ಟಿಕ್ ಫ್ರಮ್ ಎ ನಿಯರ್ ಬೈ ಪ್ಲ್ಯಾಂಟ್. ಪಕ್ಕದಲ್ಲಿಯೇ ಇದ್ದಂತಹ, ನಿಯರ್ ಬೈ ಸಿಂಗಲ್ ವರ್ಡ್ ಆಗುತ್ತೆ, ಪಕ್ಕದಲ್ಲಿಯೇ ಇದ್ದಂತಹ ಒಂದು ಗಿಡದ, ಮರ ಅಲ್ಲ, ಒಂದು ಗಿಡದ ಸ್ಟಿಕ್ಕನ್ನು, ಆಯಿತಾ, ಹೀಗೆ ಮುರ್ಕೊಂತಾನೆ. ಚಿಕ್ಕದಾಗಿರುವಂಥದ್ದನ್ನು ಮುರ್ಕೊಂಡು ಏನು ಮಾಡ್ತಾನೆ, ಹಿ ಸ್ಟಾರ್ಟೆಡ್ ಟು ಬ್ರಷ್ ಈಸ್ ಟೀತ್ ವೈಲ್ ಬ್ರಷಿಂಗ್ ಎ ಥರ್ಡ್ ಆರ್ ಫೋರ್ತ್ ಟೈಮ್. ಬ್ರಷ್ ಮಾಡ್ತಾ ಮಾಡ್ತಾ ಮೂರನೇ ನಾಲ್ಕನೇ ಸಲ ಉಜ್ಜಿಸ್ತಾ ಇರ್ತಾನೆ. ಹಿ ಫೆಲ್ಟ್ ಎ ಸೋರ್ ಟೇಸ್ಟ್ ಇನ್ ದಿ ಮೌತ್. ಬಾಯಲ್ಲೆಲ್ಲ ಒಂಥರ ಗುಣಗುಣೂ ಅಂತ ಹಂಗ್ಬಿಡುತ್ತೆ, ಆಯಿತಾ. ನಾವು ಈಗ ನೀಮ್ ಏನಂತಿರತ್ತೆ ಅವುಗಳು, ತುಳಸಿ ಅಥವಾ ನೀಮ್ ಲೀವ್ಸ್ ಅಥವಾ ಅದರ ಕಡ್ಡಿಗಳನ್ನು ಬಾಯಲ್ಲಿ ಹಾಕೊಂಡಾಗ ಸೋರಾಗುತ್ತಲ್ವ, ಈ ರೀತಿ ಆಗುತ್ತೆ. ಹಿ ಥಾಟ್ ದಟ್ ದೇರ್ ವಾಸ್ ಸಮಥಿಂಗ್ ರಾಂಗ್. ಅವನಿಗೆ ಯಾಕೋ ಒಂಥರ ಆಗ್ಬಿಟ್ಟು ಏನೋ ಉಲ್ಟಾ ಹೊಡೆಯುತ್ತಲ್ಲೋ ಅಂತ ಹೇಳ್ಕೊಂಡು ಏನು ಮಾಡ್ತಾನೆ, ವಿತ್ ದಿ ಸ್ಟಿಕ್ ಆ್ಯಂಡ್ ಥ್ರೂ ಇಟ್, ಆ ಒಂದು ಸ್ಟಿಕ್ಕನ್ನು ಒಗಿತಾನೆ. ಕ್ಲಿಯರ್ ಅಲ್ಲ ಫ್ಯೂ. ನೋಡಿ, ಅವಾಗ ಏನಾಗುತ್ತೆ, ಬಿಫೋರ್ ಹಿ ಕುಡ್ ಟ್ರೈ ಅನದರ್ ಸ್ಟಿಕ್, ಇನ್ನೊಂದು ಬೇರೆ ತಗೊಳ್ಳೋಣ ಅಂತ ಅನಿಸುತ್ತೆ, ಆದರೆ ಹಿ ವಾಂಟೆಡ್ ಟು ರಿನ್ಸನ್ ಹಿಸ್ ಮೌತ್. ಆವಾಗ ನೀರನ್ನು ತಗೊಂಡು ಬಾಯಲ್ಲಿ ಹಾಕಂತಾನೆ. ಸ್ಟ್ರೀಮ್ ಹೋಗ್ತಾ ಇರುತ್ತಲ್ವ, ಝರಿ ಇರುತ್ತಲ್ವ, ಅದನ್ನು ನೀರನ್ನು ತಗೊಂಡು ಬಾಯಲ್ಲಿ ಹಾಕ್ಕೊಂಡು ಮುಕ್ಕಳಿಸ್ತಾನೆ. ರಿನ್ಸನ್ ಹಿಸ್ ಮೌತ್ ಅಂದರೆ ಮುಕ್ಕಳಿಸುವುದು ಅಂತ, ಆಯಿತಾ. ಹಿ ಟುಕ್ ಸಮ್ ವಾಟರ್ ಫ್ರಮ್ ದ ಸ್ಟ್ರೀಮ್, ಪುಟ್ ಇನ್ ಟು ಹಿಸ್ ಮೌತ್ ಆ್ಯಂಡ್ ಆಫ್ಟರ್ ಚರ್ನಿಂಗ್ ಇಟ್ ಅರೌಂಡ್ ಇನ್ ಹಿಸ್ ಮೌತ್. ಚರ್ನಿಂಗ್ ಅಂತ ಹೇಳಿದರೆ ಪೂರ್ತಿ ಗುಳುಗುಳು ಅಂತ ಬಾಯಲ್ಲಿ ಹಾಕ್ಕೊಂಡು ಆ ಕಡೆ ಈ ಕಡೆ ಈ ಕಡೆ ಆ ಕಡೆ. ನೀವು ಮಾಡ್ತಿರಲ್ವ ಕೆಲವೊಮ್ಮೆ, ಆಯಿತಾ, ಏನಾದರೂ ಕರೆಲ್ಲ ತಿಂದಾಗ ಅಥವಾ ಬಿಟ್ರ್ ಗಾರ್ಡ್ ಅಂತ ಕರೆಲ್ಲ ಅಂದರೆ, ಆಯಿತಾ, ಹಾಗಲಕಾಯಿ ಅಂತ ಇದನ್ನು ತಿಂದಾಗ ಅಥವಾ ಏನಾದರೂ ಬಹಳ ಅಂತಿಂತವು ತಿಂದಾಗ ಬಾಯಲ್ಲಿ ಹಾಕೊಂಡು ಗೊಳುಗಳು, ಸೌತೆಕಾಯಿ ಏನಾದರೂ ವಿಷ ಬಂದಾಗ, ಹೌದಲ್ವ, ನೀವು ಏನು ಮಾಡ್ತೀರಾ, ಚರ್ನಿಂಗ್ ವಾಟರ್ ಅಂತ ಹೇಳ್ತೀವಿ. ನೋಡಿ, ಹಿ ಸ್ಪ್ಯಾಟ್ ಇಟ್ ಔಟ್. ಹಿ ಸ್ಪ್ಯಾಟ್ ಅಂತ ಹೇಳಿದರೆ ಉಗಿತಾನೆ ಜೋರಾಗಿ, ಥೂ ಅಂತ. ಕ್ಲಿಯರಲ್ಲಿ ಉಗಿದ್ಬಿಟ್ಟು, ಆಯಿತಾ. ಬಟ್ ನೋಡಿ, ಉಗಿದಾದ್ಮೇಲೆ ಟು ಹಿಸ್ ಸರ್ಪ್ರೈಸ್ ಆಲ್ ದ ಟೀತ್ ವಿಚ್ ಹ್ಯಾಡ್ ಬೀನ್ ಟಚ್ ಟು ದಟ್ ಸ್ಟಿಕ್ ವೈಲ್ ಹಿ ವಾಸ್ ಬ್ರಷಿಂಗ್. ಬ್ರಷ್ ಮಾಡುವ ಸಮಯದಲ್ಲಿ ಆ ಒಂದು ಸ್ಟಿಕ್ಕು ಯಾವ ಹಲ್ಲುಗಳಿಗೆ ಟಚ್ ಆಗಿತ್ತೋ, ಯಾವ ಹಲ್ಲುಗಳು, ಎಲ್ಲ ಹಲ್ಲುಗಳು ಉದುರು ಹೊರಗಡೆ ಬರ್ತವೆ. ದಟ್ ಸ್ಟಿಕ್ ಟಂಬಲ್ಡ್ ಅಂತ ಇದೆ. ಇದು ನಿಮಗೆ ಇಂಗ್ಲೀಷಲ್ಲಿ ನೆನಪು ಬರಲ್ಲ ಅಂದರೆ ಎಕ್ಸಾಮಲ್ಲಿ ಫಾಲನ್ ಅಂತ ಬರೀರಿ, ಆಯಿತಾ. ಸಾರಿ, ಹ್ಯಾಡ್ ಫಾಲನ್ ಅಂತ ಆಗಬೇಕಿತ್ತು, ಆಯಿತಾ. ಇಲ್ಲಿ ಹ್ಯಾಡ್ ಅಂತ ಜೋಡಿಸ್ಕೊಳ್ರಪ್ಪ, ಆಯಿತಾ. ಟಂಬಲ್ಡು OR ಅಂತ ತೆಗೆದು HAD ಹ್ಯಾಡ್ ಅಂತ ಬರ್ಕೊಳ್ಳಿ, ಚೆನ್ನಾಗಿ ಕರೆಕ್ಟ್ ಆಗುತ್ತೆ. ನೋಡಿ, ಬೈ ದ ಸ್ಟಿಕ್ ಹ್ಯಾಡ್ ಫಾಲನ್ ಡೌನ್ ಔಟ್ ಆಫ್ ಹಿಸ್ ಮೌತ್. ಬಾಯಿಂದ ಹೊರಗಡೆ ಬಂದುಬಿಡ್ತವೆ. ಈ ರೀತಿಯಾಗಿ ಮಾರ ಏನು ಮಾಡ್ತಾನೆ ಅಂದರೆ ಪೂರ್ಣಚಂದ್ರ ತೇಜಸ್ವಿಗೆ ಕಥೆಯನ್ನು ಹೇಳುತ್ತಾನೆ. ಕ್ಲಿಯರ್ ಅಲ್ಲ ಫ್ಯೂ? ಕ್ಲಿಯರ್ ಆಯಿತಾ ತನ್ನ ಹಲ್ಲುಗಳ ಬಗ್ಗೆ. ಹಾಗಾಗಿ ಪೂರ್ಣಚಂದ್ರ ತೇಜಸ್ವಿ, ತಮ್ಮ, ಕುಡ್ ಯು ಪ್ಲೀಸ್ ನರೇಟ್ ಮಿ ದ ಸ್ಟೋರಿ ವಿಚ್ ಕುಡ್ ಬಿ ಬಿಲೀವಬಲ್ ಅಂತ ಹೇಳ್ತಾನೆ.
ಹಾಗಾಗಿ ಪೂರ್ಣಚಂದ್ರ ತೇಜಸ್ವಿ ಸಿಟ್ಟು ಬಂದು ಅಟ್ಲೀಸ್ಟ್ ಬಿಲೀವಬಲ್ ಅಂದರೆ ನಂಬುವಂಥ ಸ್ಟೋರಿಗಳನ್ನಾದರೂ ಹೇಳೋ, ಇಂಥವೆಲ್ಲ ಹೇಳಬೇಡ ಅಂತ ಹೇಳುತ್ತಾನೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ದಯವಿಟ್ಟು ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಇರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್.